ನಮಸ್ಕಾರ ಎಲ್ಲರಿಗೂ. ಗುರು ಚರಿತ್ರೆಯ 11ನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಅಧ್ಯಾಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀಮನ್ಮಹಾಗಣಾಧಿಪತಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಗಳಿಗೆ ಕೈಮುಗಿದು, ದಯಾಘನನಾದಂತಹ ಗುರುದೇವ, ಶ್ರೀಪಾದಯತಿಗಳ ಮುಂದಿನ ಅವತಾರಗಳು ಹೇಗಾದವು, ನನಗೆ ವಿಸ್ತರಿಸಿ ಹೇಳುವ ಕೃಪೆ ಮಾಡಬೇಕೆಂದು ಕೇಳಿಕೊಳ್ಳಲು ಸಿದ್ಧಮುನಿಗಳು ಹೀಗೆ ಹೇಳತೊಡಗಿದರು. ವತ್ಸ, ಹಿಂದೆ 8ನೇ ಅಧ್ಯಾಯದಲ್ಲಿ ಶ್ರೀಪಾದಯತಿಗಳ ಆದೇಶದಂತೆ ಬರುವ ಬ್ರಾಹ್ಮಣ ಸ್ತ್ರೀಯು ಶನಿ ಪ್ರದೋಷ ಸಮಯದಲ್ಲಿ ಸರ್ವೇಶ್ವರನನ್ನು ಪೂಜಿಸುತ್ತಿದ್ದಳೆಂಬ ವಿಷಯವನ್ನು ನಿನಗೆ ತಿಳಿಸಿರಲಿಲ್ಲವೇ? ಆ ಹೆಣ್ಣುಮಗಳು ದೇಹವಾಸನೆ ಇರುತ್ತಿರುವಾಗಲೇ ಮೃತ್ಯುವಿಗೀಡಾದಳು ಮತ್ತು ಉತ್ತರ ಪ್ರದೇಶದಲ್ಲಿ ಕಾರಂಜವೆಂಬ ಪಟ್ಟಣದಲ್ಲಿ ವಾಜಸನೇಯ ಶಾಖೆಯ ಬ್ರಾಹ್ಮಣ ಕುಲದಲ್ಲಿ ಪುನರ್ಜನ್ಮ ಪಡೆದಳು ಮತ್ತು ಅವಳ ತಂದೆ ತಾಯಿಗಳು ಅವಳಿಗೆ ಅಂಬಾಭವಾನಿ ಎಂದು ಹೆಸರಿಟ್ಟು ಕರೆಯತೊಡಗಿದರು. ಮಗಳು ವಯಸ್ಸಿಗೆ ಬಂದ ನಂತರ ತಂದೆಯು ಅವಳನ್ನು ಅದೇ ಊರಲ್ಲಿಯ ಮಾಧವನೆಂಬ ಹೆಸರಿನ ಶಿವಭಕ್ತನಾದ ಬ್ರಾಹ್ಮಣನಿಗೆ ಕೊಟ್ಟು ಮದುವೆ ಮಾಡಿದನು. ಅಂಬಾಭವಾನಿಯು ತನ್ನ ಒಳ್ಳೆ ನಡೆಯಿಂದ ಗಂಡನ ಮನೆಯಲ್ಲಿ ಎಲ್ಲರಿಗೂ ಅಚ್ಚುಮೆಚ್ಚಿನವಳಾದಳು. ಪೂರ್ವಜನ್ಮದ ಸಂಸ್ಕಾರವಿದ್ದ ಪ್ರಯುಕ್ತ ಅವಳು ಶಿವನಿಗೆ ಪ್ರದೋಷ ಪೂಜೆ ಮಾಡುತ್ತಿದ್ದಳು. ಗಂಡನಾದ ಮಾಧವನು ಶಿವಭಕ್ತನೇ ಆದುದರಿಂದ ಶನಿ ಪ್ರದೋಷ ಪೂಜೆಗೆ ಆತನೂ ಪಾಲ್ಗೊಳ್ಳುತ್ತಿದ್ದನು. ಹೀಗೆಯೇ 16 ವರ್ಷಗಳು ಕಳೆದ ನಂತರ ಅಂಬಾಭವಾನಿಯೂ ಗರ್ಭವತಿಯಾದಳು. 3ನೇ ತಿಂಗಳಲ್ಲಿ ಗರ್ಭಿಣಿಗೆ ಹೂ ಮುಡಿಸಿದರು. 5ನೇ ತಿಂಗಳಲ್ಲಿ ಕುಪ್ಪಸ ಮಾಡಿದರು. ಗರ್ಭಿಣಿ ಸ್ತ್ರೀಗೆ ಮಾಡತಕ್ಕ ಕಾರ್ಯಕಲಾಪಗಳೆಲ್ಲ ಯಥಾಸಂಗವಾಗಿ ನೆರವೇರಿದವು. ಅಂಬಾಭವಾನಿಯ ಬಯಕೆಗಳು ಸಾಮಾನ್ಯ ಸ್ತ್ರೀಯರ ಬಯಕೆಯಂತೆ ಇರಲಿಲ್ಲ. ಅವಳು ಯಾವಾಗಲೂ ಬ್ರಹ್ಮಜ್ಞಾನದ ವಾಕ್ಯಗಳನ್ನೇ ಉಚ್ಚರಿಸುತ್ತಿದ್ದಳು. ಅವಳ ಬಯಕೆಯನ್ನು ಪೂರೈಸುವುದಕ್ಕೆ ಮನೆಯವರಿಗೆಲ್ಲ ಬಲು ಸಂತೋಷವೆನಿಸುತ್ತಿತ್ತು. 7 ತಿಂಗಳು ತುಂಬಿದ ನಂತರ ಸೀಮಂತ ಕಾರ್ಯವು ವೈಭವದಿಂದ ನೆರವೇರಿತು. ನವಮಾಸಗಳು ತುಂಬಿ ಒಂದು ಶುಭ ದಿನದಂದು ಅಂಬಾಭವಾನಿಯು ಗಂಡು ಮಗುವಿಗೆ ಜನ್ಮವಿತ್ತಳು. ಇದರಿಂದ ಮಾಧವನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಅಂಬೆಯ ಮಗುವು ಎಲ್ಲ ಮಕ್ಕಳಂತೆ ಸಾಮಾನ್ಯ ಮಗುವಾಗಿರಲಿಲ್ಲ. ಅದು ಹುಟ್ಟಿದೊಡನೆಯೇ ಓಂ ಎಂದು ಓಂಕಾರವನ್ನು ಉಚ್ಚಾರ ಮಾಡತೊಡಗಿತು. ಇದರಿಂದ ಓಣಿಯ ಜನರಿಗೆಲ್ಲ ತುಂಬ ವಿಸ್ಮಯವೆನಿಸುತ್ತಿತ್ತು. ಮಾಧವನು ಮಗುವಿನ ಜಾತಕರ್ಮ ಮಾಡಿಸಿದನು. ಜಾತಕವನ್ನು ನೋಡಿಸಿದನು. ಮಗುವಿನ ಜಾತಕ ನಿರೀಕ್ಷಿಸಿದ ಜೋಯಿಸರು, ಈ ಹುಡುಗನು ಕಾರಣಿಕ ಪುರುಷನೂ ವಿಶ್ವವಂದ್ಯನೂ ದಾತಾರನೂ ಜಗತ್ತಿನ ಗುರುವೂ ಆಗುವನೆಂದು ತಿಳಿಸಿದರಲ್ಲದೆ ಅಷ್ಟಸಿದ್ಧಿ ನವಸಿದ್ಧಿಗಳು ಈತನನ್ನು ಬೆನ್ನು ಹತ್ತಿ ತಿರುಗಾಡುವವೆಂದು ತಿಳಿಸಿದರು ಮತ್ತು ಈತನು ಸಂಸಾರದ ಜಂಜಾಟಕ್ಕೆ ಸಿಲುಕದೆ ಬ್ರಹ್ಮಚರ್ಯದಿಂದಲೇ ಸನ್ಯಾಸಾಶ್ರಮ ಸ್ವೀಕರಿಸುತ್ತಾನೆಂದು ನುಡಿದರು. ಶಿವಭಕ್ತನಾದ ಮಾಧವ ಬ್ರಾಹ್ಮಣನೇ, ನಿನ್ನ ಮಗನು ನಿಜವಾಗಿಯೂ ಅವತಾರಿಕ ಪುರುಷನು. ಈತನಿಂದ ನಿಮ್ಮ ದೈನ್ಯತೆ ಹಾಗೂ ಕಲಿಯ ಅಂಜಿಕೆಗಳು ನಿಶ್ಚಯವಾಗಿಯೂ ದೂರಾಗುತ್ತವೆ ಎಂದು ತಿಳಿಸಿ ತೊಟ್ಟಿಲಲ್ಲಿರುವ ಕೂಸಿಗೆ ನಮಸ್ಕರಿಸಿ ಮಾಧವ ಬ್ರಾಹ್ಮಣನಿಂದ ದಕ್ಷಿಣೆ, ಉಡುಗೊರೆ ಮುಂತಾದವುಗಳನ್ನು ಸ್ವೀಕರಿಸಿ ತಮ್ಮ ತಮ್ಮ ಮನೆಗೆ ಹೊರಟು ಹೋದರು. ಹುಟ್ಟಿದೊಡನೆಯೇ ಓಂಕಾರವನ್ನು ಉಚ್ಚಾರ ಮಾಡಿದ ವಿಚಿತ್ರ ಮಗುವನ್ನು ನೋಡುವುದಕ್ಕಾಗಿ ನಗರದ ಜನ ತಂಡೋಪತಂಡವಾಗಿ ಮಾಧವ ಬ್ರಾಹ್ಮಣನ ಮನೆಗೆ ಬಂದು ಹೋಗತೊಡಗಿದರು. ತಾಯಿಯಾದ ಅಂಬಾಭವಾನಿಯು ಎಲ್ಲಿ ತನ್ನ ಮಗನಿಗೆ ಕೆಟ್ಟ ಜನರ ದೃಷ್ಟಿ ತಾಕಿತೋ ಎಂಬ ಭಯದಿಂದ ಕೂಸಿಗೆ ದೃಷ್ಟಿ ತೆಗೆಯುತ್ತಿದ್ದಳು. ಆ ತಂದೆ ತಾಯಿಗಳ ಆನಂದಕ್ಕೆ ಪಾರವೇ ಇರಲಿಲ್ಲ. ಲೋಕಾಚಾರದಂತೆ ಆ ದಂಪತಿಗಳು ಮಗುವಿನ ನಾಮಕರಣ ಸಮಾರಂಭವನ್ನು ನೆರವೇರಿಸಿ ಶಾಲಿಗ್ರಾಮದೇವ ಎಂಬ ಜನ್ಮ ನಾಮದಿಂದಲೂ ನರಹರಿ ಎಂಬ ವ್ಯವಹಾರ ನಾಮದಿಂದಲೂ ಆ ಮಗುವಿಗೆ ನಾಮಕರಣ ಮಾಡಿದರು. ಕೂಸು ಶುಕ್ಲ ಪಕ್ಷದ ಚಂದ್ರನಂತೆ ತೇಜಸ್ಸಿನಿಂದ ಬೆಳೆಯತೊಡಗಿತು. ಮಗುವಿಗೆ ತನ್ನ ಎದೆಹಾಲು ಸಾಲಲಾರದೆಂದು ಅಂಬಿಕೆಗೆ ಅನಿಸತೊಡಗಿದ್ದರಿಂದ ಅವಳು ತನ್ನ ಗಂಡನಿಗೆ ನರಹರಿಗೆ ಹಾಲು ಪೂರೈಸುವುದಕ್ಕಾಗಿ ಒಂದು ಆಡನ್ನಾದರೂ ಕೊಳ್ಳಬೇಕೆಂದು ಸೂಚಿಸಿದಳು. ತೊಡೆಯ ಮೇಲೆ ಮಲಗಿದ್ದ ನರಹರಿಯು ತಾಯಿಯ ಮಾತನ್ನು ಕೇಳಿ ಮುಗುಳ್ನಗುತ್ತಾ ತನ್ನ ವರದ ಹಸ್ತದಿಂದ ತನ್ನ ತಾಯಿಯ ಸ್ತನಗಳನ್ನು ಸೋಕಿದೊಡನೆಯೇ ಅವಳ ಎದೆಯಿಂದ 32 ಧಾರೆಯಾಗಿ ಹಾಲು ಚಿಮ್ಮತೊಡಗಿತ್ತು. ಅವಳ ಕುಪ್ಪಸವೆಲ್ಲ ತೊಯ್ದು ಹಾಲು ನೆಲದ ಮೇಲೆ ಸಹಿತ ಹರಿಯತೊಡಗಿತು. ಇದನ್ನು ಕಂಡು ತಂದೆ ತಾಯಿಗಳಿಗೆ ಅತೀವ ಸೋಜಿಗವೆನಿಸಿತು. ತಮ್ಮ ಮಗನು ಸಾಕ್ಷಾತ್ ನರಹರಿಯೇ ಎಂಬ ವಿಶ್ವಾಸದಿಂದ ಅವರಿಬ್ಬರು ಕೂಸಿಗೆ ನಮಸ್ಕರಿಸಿದರು. ಹೀಗೆ ದಿನಂಪ್ರತಿಯಾಗಿ ಮಗು ಬೆಳವಣಿಗೆ ಹೊಂದಿ 3-4 ವರ್ಷದವನಾದರೂ ಓಂಕಾರವೊಂದನ್ನು ಬಿಟ್ಟು ಇನ್ನೇನನ್ನೂ ಉಚ್ಚರಿಸುತ್ತಿರಲಿಲ್ಲ. ತಂದೆ ತಾಯಿಗಳಿಗೆ ತಮ್ಮ ಮಗನು ಎಲ್ಲಿ ಮೂಕನೇ ಆಗುವನೋ ಎಂದು ವ್ಯಸನವಾಗತೊಡಗಿತು. ಅವರು ತಮ್ಮ ಮಗನಿಗೆ ಬೇಗ ಬಾಯಿ ಬರಲೆಂದು ಕುಲದೇವರಿಗೆ ಹರಕೆ ಹೊತ್ತರು. ಕಂದನಿಗೆ ಅರಳಿ ಎಲೆಯಲ್ಲಿ ಊಟ ಮಾಡಿಸಿದರು. ಏನೇ ಪ್ರಯತ್ನ ಮಾಡಿದರೂ ನರಹರಿಯು ಓಂಕಾರವೊಂದನ್ನು ಬಿಟ್ಟು ಇನ್ನಾವ ಮಾತನ್ನು ಆಡುತ್ತಿರಲಿಲ್ಲ. ಇದೇ ಸ್ಥಿತಿಯಲ್ಲಿ ಆತನಿಗೆ 7 ವರ್ಷಗಳು ತುಂಬಿದವು. ಈ ಹುಡುಗನು ಮೂಕನೆಂದು ಜನರೆಲ್ಲ ಆಡಿಕೊಳ್ಳುವಂತಾಯಿತು.
7 ವರ್ಷ ತುಂಬಿದ ಮಗನಿಗೆ ಉಪನಯನವನ್ನು ಹೇಗೆ ಮಾಡಬೇಕು, ಆತನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸುವ ಬಗೆ ಹೇಗೆ ಎಂಬುದೊಂದು ತಂದೆ ತಾಯಿಗಳ ಪಾಲಿಗೆ ದೊಡ್ಡ ಸಮಸ್ಯೆಯೇ ಆಗಿಬಿಟ್ಟಿತ್ತು. ತಾಯಿಯಾದ ಅಂಬಾ ಭವಾನಿಯಂತೂ ಪರಮಾತ್ಮ, ನಾನು 16 ವರ್ಷಗಳವರೆಗೆ ಪ್ರದೋಷ ಕಾಲದಲ್ಲಿ ತಪ್ಪದೆ ನಿನ್ನ ಪೂಜೆ ಮಾಡಿದೆ. ಆ ಬಗ್ಗೆ ನೀನು ಸಂಪ್ರೀತನಾಗಿ ನಮಗೆ ಮಗನನ್ನೇನೋ ದಯಪಾಲಿಸಿದೆ. ಆದರೆ ಮಗನಿಗೆ ಮಾತೇ ಬರದಿದ್ದರೆ ನಾವು ಆತನಿಂದ ಉದ್ಧಾರ ಹೊಂದುವ ಬಗೆಯಂತೂ ಯಾತಕ್ಕಾಗಿ ನಮ್ಮನ್ನು ಈ ರೀತಿ ಗೋಳಾಡಿಸುತ್ತಿರುವೆ ಶಿವನೇ ಎಂದು ಮೇಲಿಂದ ಮೇಲೆ ವ್ಯಸನ ಪಡುವಳು. ನರಹರಿಯು ತಾಯಿಯ ಚಿಂತಾಯುಕ್ತ ಮುಖವನ್ನು ನೋಡಿದನು. ಅವಳನ್ನು ಸನ್ನೆಯಿಂದಲೇ ಒಳಗೆ ಕರೆದುಕೊಂಡು ಹೋಗಿ ದೊಡ್ಡದೊಂದು ಕಬ್ಬಿಣದ ಹಾರಿಯನ್ನು ಅವಳ ಕೈಗೆ ಕೊಟ್ಟನು. ವಿಲಕ್ಷಣವೇನಾಯಿತೆಂದರೆ, ನರಹರಿಯ ಹಸ್ತಸ್ಪರ್ಶವಾದೊಡನೆಯೇ ಆ ಕಬ್ಬಿಣದ ಹಾರಿಯ ಕೋಲು ಸುವರ್ಣವಾಗಿತ್ತು. ಇದನ್ನು ಕಂಡ ತಾಯಿಗೆ ಬಲು ವಿಸ್ಮಯವೆನಿಸಿತು. ಅವಳು ತನ್ನ ಗಂಡನನ್ನು ಕರೆದು ಈ ಸಮಾಚಾರವನ್ನು ತಿಳಿಸಿದಳು. ಅವರಿಬ್ಬರೂ ಕೂಡಿ ಮಗನ ಲೀಲೆ ನೋಡುವುದಕ್ಕಾಗಿ ಮತ್ತೆ ಕೆಲವು ಕಬ್ಬಿಣದ ಕಂಬಿಗಳನ್ನು ಆತನಿಗೆ ಕೊಟ್ಟರು. ನರಹರಿಯ ಅಮೃತ ದೃಷ್ಟಿ ಬಿದ್ದೊಡನೆಯೇ ಅವೆಲ್ಲವೂ ಬಂಗಾರ ಗಟ್ಟಿಗಳಾದವು. ತಮ್ಮ ಮಗನು ಸತ್ಯವಾಗಿಯೂ ಅವತಾರಿಕ ಪುರುಷನು ಎಂಬುದರಲ್ಲಿ ತಂದೆ ತಾಯಿಗಳಿಗೆ ಯಾವ ಸಂಶಯವೂ ಉಳಿಯಲಿಲ್ಲ. ಆದರೂ ಆತನು ಹೀಗೆ ಮೂಕನಾಗಿ ಉಳಿದರೆ ಆತನಿಗೆ ಉಪನಯನ ಮಾಡುವುದೆಂತೂ, ತಮ್ಮ ಕುಲಕೋಟಿಗಳು ಉದ್ಧಾರವಾಗುವುದೆಂತೂ ಎಂದು ಅವರು ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ವ್ಯಸನ ಪಡತೊಡಗಿದರು. ಅವರ ವ್ಯಾಕುಲತೆಯನ್ನು ಅರಿತ ನರಹರಿಯು ಅವರನ್ನು ಸನ್ನೆಯಿಂದ ಹತ್ತಿರ ಕರೆದು ತನಗೆ ಉಪನಯನ ಮಾಡಬೇಕೆಂದು, ನಂತರ ತನಗೆ ಬಾಯಿ ಬರುವುದೆಂದು ಸನ್ನೆಯಿಂದಲೇ ತಿಳಿಸಿ ಹೇಳಿದನು. ಮಗನು ಹೀಗೆ ವಿಷಯ ತಿಳಿಸಿದೊಡನೆಯೇ ಅಂಬಿಕೆ ಮಾಧವರಿಗೆ ಪುನಶ್ಚೇತನವೇ ಬಂದಂತಾಯಿತು. ಅವರು ವೈಭವದಿಂದ ನರಹರಿಯ ಉಪನಯನ ಮಾಡುವುದಕ್ಕೆ ಸಿದ್ಧತೆ ನಡೆಸತೊಡಗಿದರು. ಇವನು ಮೂಕನ ಉಪನಯನ ಮಾಡಿ ಗಾಯತ್ರಿ ಮಂತ್ರವನ್ನು ಅದೆಂತೂ ಉಪದೇಶ ಮಾಡುತ್ತಾನಪ್ಪ ಎಂದು ಕೆಲವು ಜನರು ಆಡಿಕೊಳ್ಳತೊಡಗಿದರು. ಮಾಧವನು ಜನರ ಅಣಕದ ಮಾತುಗಳಿಗೆ ಲಕ್ಷ್ಯವೀಯದೆ ಒಂದು ಒಳ್ಳೆ ಮುಹೂರ್ತದಲ್ಲಿ ಮಗನ ಉಪನಯನ ಮಾಡುವುದಕ್ಕೆ ನಿಶ್ಚಯಿಸಿದನು. ಆಪ್ತೇಷ್ಟರನ್ನು, ಒಳ್ಳೆ ವೇದವಿದ್ಯಾ ಪಾರಂಗತರಾದ ಬ್ರಾಹ್ಮಣ ಶ್ರೇಷ್ಠರನ್ನು ಆ ಸಮಾರಂಭಕ್ಕಾಗಿ ಆಮಂತ್ರಿಸಿದನು. ಉಪನಯನ ವಿಧಿಯ ಅಂಗಗಳಾದ ಚೌಲಕರ್ಮ, ಮಾತೃಸಹ ಭೋಜನ, ಯಜ್ಞೋಪವೀತ ಧಾರಣ, ಮುಂಜಿ ಬಂಧನದ ಕಾರ್ಯಗಳೆಲ್ಲವೂ ಯಥಾಸಾಂಗವಾಗಿ ನೆರವೇರಿದವು. ಇವೆಲ್ಲ ಸಂದರ್ಭಗಳಲ್ಲಿ ವಟುವಿನ ನಾಲಿಗೆಯಿಂದ ಒಂದು ಶಬ್ದವೂ ಹೊರಡಲಿಲ್ಲ. ನಂತರ ವೈದಿಕರ ಆದೇಶದಂತೆ ತಂದೆಯಾದ ಮಾಧವನು ವಟುವಿಗೆ ಗಾಯತ್ರಿ ಮಂತ್ರೋಪದೇಶವನ್ನು ಮಾಡಿದನು. ಅದು ಗುಪ್ತವಾಗಿ ನಡೆಯುವ ವಿಧಿಯಾದ್ದರಿಂದ ಜನರಿಗೆ ಆಡಿಕೊಳ್ಳುವುದಕ್ಕೆ ಆಸ್ಪದವಾಗಲಿಲ್ಲ. ಉಳಿದ ವಿಧಿಗಳು ನಡೆದಾಗ ಮಾತ್ರ ಮೂಕ ಮಗನಿಗೆ ಉಪನಯನದ ವೃತಬಂಧ ಎಂದು ತಮ್ಮೊಳಗೆ ಆಡಿಕೊಂಡು ನಗುತ್ತಿದ್ದರು. ಜನರ ಅಣಕದ ನಗೆ ಮಾತುಗಳು ಅಂಬಿಕಾ ಮಾಧವರಿಗೆ ಕೇಳಿಸುತ್ತಿದ್ದರು. ತಮ್ಮ ಮಗನು ಪ್ರತ್ಯಕ್ಷ ಪರಶಿವನ ಅವತಾರವೆಂದು ಅವರಿಗೆ ವಿಶ್ವಾಸ ಹೋದದ್ದರಿಂದ ಜನರ ಮಾತಿಗೆ ಅವರು ಎಳ್ಳಷ್ಟೂ ಕಿವಿಗೊಡದೆ ತಮ್ಮ ಕರ್ತವ್ಯವನ್ನು ನೆರವೇರಿಸತೊಡಗಿದರು. ತಂದೆಯಾದ ಮಾಧವನಿಂದ ನರಹರಿಗೆ ಗಾಯತ್ರಿ ಮಂತ್ರದ ಉಪದೇಶವಾದ ಮೇಲೆ ತಾಯಿಯಾದ ಅಂಬಾಭವಾನಿಯು ಮಾತ್ರ ಭಿಕ್ಷೆಯ ಅಂಗವಾಗಿ ವಸ್ತ್ರಾಭರಣಗಳನ್ನು, ರತ್ನಖಚಿತ ಕಂಠಹಾರವನ್ನು ಭಿಕ್ಷೆಯಾಗಿ ನೀಡಿದಳು. ಮತ್ತು ಆ ಭಿಕ್ಷೆಯನ್ನು ವಟುವಿನ ಜೋಳಿಗೆಗೆ ನೀಡುವಾಗ, ಮಗು ಈ ಭಿಕ್ಷೆ ಸ್ವೀಕರಿಸಿ ಋಗ್ವೇದವನ್ನು ಪಠಿಸುತ್ತಾ ಸದಾಚಾರದಿಂದ ಬಾಳು ಎಂದಳು. ಮಾತೃದೇವತೆಯ ಆಜ್ಞೆಯಾಗುವುದೊಂದೇ ತಡ. ನರಹರಿಯ ಬಾಯಿಂದ ಅಗ್ನಿಮೀಳೇ ಪುರೋಹಿತಂ ಎಂಬಲ್ಲಿಂದ ಪ್ರಾರಂಭವಾಗುವ ಋಗ್ವೇದ ಮಂತ್ರವು ಉಚ್ಚಕಂಠದಿಂದ ಸುಶ್ರಾವ್ಯವಾಗಿ ಹೊರಬಿದ್ದಿತು. 7 ವರ್ಷಗಳ ಕಾಲ ಮೂಕನಂತೆ ಮೌನಿಯಾಗಿದ್ದ ನರಹರಿಯು ಋಗ್ವೇದವನ್ನು ಪಠಿಸುತ್ತಿರುವುದನ್ನು ಕಂಡು ಕೂಡಿದ ಜನರಿಗೆ ಬಲು ಸೋಜಿಗವೆನಿಸಿತು. ನಂತರ ತಾಯಿಯಾದ ಅಂಬಿಕೆಯು ವಟುವಿಗೆ ದ್ವಿತೀಯ ಭಿಕ್ಷೆಯನ್ನು ನೀಡಿದಳು. ಆಗ ನರಹರಿಯು ಉಚ್ಚಕಂಠದಿಂದ ಯಜುರ್ವೇದ ಇಷೇತ್ವ ಎಂದು ಪ್ರಾರಂಭವಾಗುವ ಯಜುರ್ವೇದದಲ್ಲಿನ ಮಂತ್ರವನ್ನು ಉಚ್ಚರಿಸುತ್ತಾ ಭಿಕ್ಷೆ ಸ್ವೀಕರಿಸಿದನು. ನಂತರ ಅಂಬಿಕೆಯು 3ನೇ ಭಿಕ್ಷೆಯನ್ನು ಕೈಯಲ್ಲಿ ಹಿಡಿದು, ಈಗ ಸಾಮವೇದವನ್ನು ಉಚ್ಚರಿಸು ಕಂದ ಎಂದು ಆಜ್ಞೆ ಮಾಡಿದಳು. ಕೂಡಲೇ ನರಹರಿಯು ಆಗ್ನ ಆಯಾಹಿ ಎಂಬಲ್ಲಿಂದ ಪ್ರಾರಂಭವಾಗುವ ಸಾಮವೇದದ ಮಂತ್ರವನ್ನು ಸುಶ್ರಾವ್ಯವಾಗಿ ಉಚ್ಚಕಂಠದಿಂದ ಉಚ್ಚರಿಸಿ ಭಿಕ್ಷೆ ಸ್ವೀಕರಿಸಿದನು. ಇಲ್ಲಿಯವರೆಗೂ ಮೂಕನೆಂದು ಕರೆಸಿಕೊಳ್ಳುತ್ತಿದ್ದಂತಹ ನರಹರಿಯು ಈಗ ಚತುರ್ವೇದಗಳನ್ನು ಪಠಿಸುತ್ತಾ ಇರುವುದನ್ನು ಕಂಡು ವಿಸ್ಮಯಗೊಂಡ ಜನಜಂಗುಳಿಯು ಈತನು ಅವತಾರಿಕ ಪುರುಷನೇ ಸರಿಯೆಂದು ಬಾಯಿ ತುಂಬ ಕೊಂಡಾಡತೊಡಗಿದರು. ಹಾಗೂ ಎಲ್ಲರೂ ಭಕ್ತಿಯಿಂದ ಆತನಿಗೆ ನಮಸ್ಕರಿಸತೊಡಗಿದರು. ತಾಯಿಯಿಂದ ಕೊನೆಯ ಭಿಕ್ಷೆಯನ್ನು ಸ್ವೀಕರಿಸಿದ ನರಹರಿಯು ತಾಯಿಯನ್ನು ಕುರಿತು, ಅಮ್ಮ, ನೀನು ನನಗೆ ಭಿಕ್ಷೆ ಬೇಡು ಎಂದು ಉಪದೇಶ ಮಾಡಿದಿ. ನಿನ್ನ ಮಾತು ಎಂದು ಸುಳ್ಳಾಗಬಾರದು. ಅದಕ್ಕಾಗಿ ನಾನು ಜೀವನ ಪರ್ಯಂತವೂ ಭಿಕ್ಷೆ ಬೇಡುತ್ತಾ ತೀರ್ಥಯಾತ್ರೆಗೆ ಹೊರಡುತ್ತೇನೆ. ವೇದವಿದ್ಯೆಯನ್ನು ಚೆನ್ನಾಗಿ ಕಲಿಯುವವರಿಗೆ ಕಲಿಸುತ್ತಾ ಧರ್ಮದಿಂದಲೂ ಬ್ರಹ್ಮಚರ್ಯದಿಂದಲೂ
ಬಾಳಬೇಕಾದದ್ದೇ ನನ್ನ ಆಶ್ರಮದ ಪ್ರಮುಖ ಕರ್ತವ್ಯವಾಗಿದೆ. ಆದ ಕಾರಣ ನೀನು ನನಗೆ ಆಶೀರ್ವದಿಸಿ ತೀರ್ಥಯಾತ್ರೆಗೆ ಹೊರಡುವುದಕ್ಕೆ ಅನುಮತಿ ನೀಡು ಎಂದು ಕೇಳಿಕೊಂಡನು. ಮಗನ ಮಾತನ್ನು ಕೇಳಿ ತಾಯಿಗೆ ಮೂರ್ಛೆ ಬಂದಂತಾಯಿತು. ಅಂಬಾಭವಾನಿಯು ಕಣ್ಣೀರು ಸುರಿಸುತ್ತಾ ಗದ್ಗದ ಕಂಠದಿಂದ, ಮಗನೇ, ನೀನು ನನ್ನ ಮುಪ್ಪಿನ ಕಾಲದಲ್ಲಿ ಸಂರಕ್ಷಣೆ ಮಾಡುವಿ ಎಂದು ನಾನು ನಂಬಿಕೊಂಡವಳಾಗಿದ್ದೇನೆ. ನೀನು ನಮ್ಮನ್ನು ಈ ರೀತಿ ನಡು ನೀರಿನಲ್ಲಿ ಕೈಬಿಟ್ಟು ಹೋಗುವ ಉದ್ದೇಶವನ್ನು ಇಟ್ಟುಕೊಂಡದ್ದರಿಂದಲೇ ಬಾಲ್ಯದಲ್ಲಿ, ಅಂದರೆ ಹುಟ್ಟಿನಂದಿನಿಂದ ಇಂದಿನವರೆಗೆ ಮೂಕನಾಗಿ ವರ್ತಿಸಿದೆಯೇ ಎಂದು ತೋರುತ್ತದೆ. ಇಂದು ನೀನು ಒಮ್ಮಿಂದೊಮ್ಮೆಲೇ ವೇದಘೋಷ ಮಾಡತೊಡಗಿದಾಗ ನಾನು ಬಹುದಿನಗಳಿಂದ ಶಿವನಿಗೆ ಪ್ರದೋಷ ಪೂಜೆ ಮಾಡಿದ್ದರ ಫಲವು ಇದು ಪ್ರಾಪ್ತವಾಯಿತೆಂದು ಬಲು ಸಂತೋಷದಿಂದ ಇದ್ದೆನು. ಆದರೆ ಈಗ ನೀನು ನನ್ನನ್ನು ಅಗಲಿ ದೂರ ಹೋಗುವ ಮಾತನ್ನು ಆಡುತ್ತಿರುವೆಯೇ? ದಯವಿಟ್ಟು ಹೀಗೆ ಮಾಡಬೇಡ ಕಂದ, ಯಾಕೆಂದರೆ ನಿನ್ನನ್ನು ಉಳಿದು ನಮಗೆ ಅನ್ಯ ಸಂತಾನವಿಲ್ಲ. ಅಲ್ಲದೆ ನಿನ್ನ ಮೂಕ ವ್ರತದಿಂದಾಗಿ ನಿನ್ನ ಮುದ್ದು ಮಾತುಗಳನ್ನು ಕೇಳಿ ಆನಂದ ಪಡುವಂತಹ ಸುಯೋಗವೂ ನಮಗೆ ಒದಗಿ ಬರಲಿಲ್ಲ. ಅದಕ್ಕಾಗಿ ನೀನು ನನ್ನ ಮಾತನ್ನು ಕೇಳು. ಇಂದಿನಿಂದ 12 ವರ್ಷಗಳವರೆಗೆ ವೇದವಿದ್ಯೆಯನ್ನು ಕಲಿಯುತ್ತಾ ಬ್ರಹ್ಮಚರ್ಯ ವ್ರತವನ್ನು ಆಚರಿಸು. ನಂತರ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಲು ಮದುವೆಯನ್ನು ಮಾಡಿಕೊಂಡು ಮಕ್ಕಳು ಮರಿಗಳನ್ನು ಪಡೆದುಕೋ. ಅಲ್ಲದೆ ಗೃಹಸ್ಥಾಶ್ರಮದಲ್ಲಿ ಹೋಮ ಹವನಾದಿ ಧರ್ಮ ಕಾರ್ಯಗಳನ್ನು ಮಾಡಿ ಪುಣ್ಯ ಸಂಪಾದಿಸುವುದಕ್ಕೆ ಹೆಚ್ಚಿನ ಅನುಕೂಲವಾಗುತ್ತದೆ. ನಂತರ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ತಪೋಬಲವನ್ನು ಉಂಟು ಮಾಡಿಕೊಂಡು ಕೊನೆಗೆ ಮೋಕ್ಷಕ್ಕಾಗಿ ಮಾತ್ರ ಸನ್ಯಾಸಾಶ್ರಮವನ್ನು ಸ್ವೀಕರಿಸಬೇಕು. ಇದು ನ್ಯಾಯ ಧರ್ಮಗಳೆರಡಕ್ಕೂ ಸಮ್ಮತವಾಗುವಂತಹ ಮಾತು. ಗೃಹಸ್ಥಾಶ್ರಮದಲ್ಲಿ ಇಂದ್ರಿಯಗಳನ್ನು ಸತ್ಪಥದಿಂದ ಸಂತೃಪ್ತಿಪಡಿಸಿ ನಂತರ ಮೋಕ್ಷ ಪ್ರಾಪ್ತಿಗಾಗಿ ಸನ್ಯಾಸವನ್ನು ಆಶ್ರಯಿಸುವುದು ಯುಕ್ತ ಮಾರ್ಗವೆನಿಸಿತೇ ಹೊರತು ಹೀಗೆ ಚಿಕ್ಕ ವಯಸ್ಸಿನಲ್ಲಿ ಒಮ್ಮಿಂದೊಮ್ಮೆಲೆ ಬ್ರಹ್ಮಚರ್ಯದಿಂದ ಸನ್ಯಾಸಾಶ್ರಮ ಸ್ವೀಕರಿಸುವುದು ಅಗ್ರಾಹ್ಯ ಎನಿಸುವುದು ಎಂದು ಹೇಳಿದಳು. ತಾಯಿಯ ಮಮಕಾರಪೂರ್ಣ ಮಾತುಗಳನ್ನು ಕೇಳಿ ನರಹರಿಯು ಅವಳಿಗೆ ಬ್ರಹ್ಮಜ್ಞಾನವನ್ನು ನೀಡುತ್ತಾ ಹೀಗೆ ಹೇಳತೊಡಗಿದನು. ಅಮ್ಮ, ನೀನು ಸಾಮಾನ್ಯ ನಾರಿಯರಂತೆ ಹೀಗೆ ಪುತ್ರ ವ್ಯಾಮೋಹಕ್ಕೆ ಒಳಗಾಗಿ ದುಃಖಿತಳಾಗಬೇಡ. ನೀನು ಯಾರು ಎಂಬುದನ್ನು ಮೊದಲು ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡು. ಅಂದರೆ ನಾನು ಯಾರೆಂಬುದು ನಿನಗೆ ತನ್ನಿಂದ ತಾನೇ ಅರ್ಥವಾಗುತ್ತದೆ. ಪೂರ್ವಜನ್ಮದಲ್ಲಿ ನೀನು ಜೀವನದ ಕೊನೆಯವರೆಗೂ ಶಿವನಿಗೆ ಪ್ರದೋಷ ಪೂಜೆ ಸಲ್ಲಿಸಿದ ಪುಣ್ಯವಂತೆಯಾಗಿರುವಿ. ನಾನು ಯಾವಾಗಲೂ ಸನ್ಯಾಸಿಯೇ ಆಗಿದ್ದೇನೆ ಅಂದ ಮೇಲೆ ನಾನು ನನ್ನ ಪಥವನ್ನು ಬಿಟ್ಟು ನಡೆಯುವುದಕ್ಕೆ ಬರುವಂತಿಲ್ಲ. ನಾನು ಈಗ ನಿನ್ನನ್ನು ಅಗಲಿ ಹೋದರೂ ಸಹಿತ ನಿನಗೆ ಇನ್ನು ಮುಂದೆ 4 ಜನ ಸತ್ಪುತ್ರರು ಜನಿಸುವರು. ಅವರೆಲ್ಲರೂ ನಿನ್ನ ಅಪೇಕ್ಷೆಯಂತೆ ನಡೆದು ನಿನ್ನನ್ನು ಹೂವಿನಂತೆ ಜೋಪಾನ ಮಾಡುತ್ತಾ ಧನ ಧಾನ್ಯ ಹೆಂಡಿರು ಮಕ್ಕಳಿಂದ ಒಡಗೂಡಿ ಸಮೃದ್ಧ ಜೀವನವನ್ನು ನಡೆಸಿ ಪೂರ್ಣಾಯುಷಿಗಳಾಗಿ ಬಾಳುವರು. ಆ ಬಗ್ಗೆ ನೀನು ಚಿಂತಿಸಬೇಡ. ನೀನೀಗ ನಿನ್ನ ಪೂರ್ವಜನ್ಮದ ಸ್ಮರಣೆ ಮಾಡಿಕೋ ಎಂದು ನುಡಿಯುತ್ತಾ ತನ್ನ ವರದ ಹಸ್ತವನ್ನು ತಾಯಿಯ ತಲೆಯ ಮೇಲಿಟ್ಟನು. ಗುರುಮೂರ್ತಿಯ ಹಸ್ತಸ್ಪರ್ಶವಾದೊಡನೆಯೇ ಅಂಬಾಭವಾನಿಗೆ ಮಿಂಚು ಗೋಚರಿಸಿದಂತಾಗಿ ತನ್ನ ಪೂರ್ವಜನ್ಮದ ಸ್ಮರಣೆ ಬರತೊಡಗಿತು. ಒಟುವಾಗಿ ತನ್ನೆದುರು ನಿಂತಿರುವ ನರಹರಿಯು ಅವಳಿಗೀಗ ಶ್ರೀಪಾದವಲ್ಲಭ ಗುರುವಾಗಿ ತೋರತೊಡಗಿದನು. ಕೂಡಲೇ ಅವಳು ಆಶ್ಚರ್ಯಚಕಿತಳಾಗಿ ಗುರುಗಳ ಅಡಿದಾವರೆಗಳಿಗೆ ಭಕ್ತಿ ಪುಲಕಿತಳಾಗಿ ನಮಸ್ಕರಿಸಿದಳು. ಅವಳಿಗೆ ಶ್ರೀಪಾದವಲ್ಲಭ ಗುರುರಾಯರು ಪೂರ್ವಜನ್ಮದಲ್ಲಿ ಇದೇ ರೀತಿಯಾಗಿ ಕಾಣಿಸಿಕೊಂಡು ಶಿವನಿಗೆ ಪ್ರದೋಷ ಪೂಜೆ ಮಾಡೆಂದು ಸೂಚನೆ ಕೊಟ್ಟಿದ್ದರು. ಅದೆಲ್ಲವೂ ಅವಳಿಗೀಗ ನೆನಪಿಗೆ ಬಂದು ಹೋಗಿತ್ತು. ಶ್ರೀಪಾದ ಗುರುಗಳು ನಮಸ್ಕರಿಸಿದ್ದ ಆ ಮುತ್ತೈದೆಯನ್ನು ಲೀಲೆಯಿಂದ ಮೇಲೆಬ್ಬಿಸಿದರು ಮತ್ತು ತಾಯಿ, ನೀನೀಗ ಎಲ್ಲವನ್ನ ತಿಳಿದುಕೊಂಡವಳಾಗಿರುವಿ. ನೀನು ಆಚರಿಸಿದ ಪ್ರದೋಷ ಪೂಜೆಯ ಸಾಫಲ್ಯಕ್ಕಾಗಿ ನಾವೇ ನಿನಗೆ ಮಗುವಾಗಿ ಜನಿಸಬೇಕಾಯಿತು. ಈ ಸಂಗತಿಯು ನನ್ನ ಹೊರತು ಇನ್ನಾರಿಗೂ ಗೊತ್ತಾಗದಂತೆ ಗುಪ್ತವಾಗಿ ಇರತಕ್ಕದ್ದು. ನಾವು ನಿತ್ಯ ಸನ್ಯಾಸಿಗಳು, ಯತಿಗಳು. ನಮಗೆ ಈ ಸಂಸಾರದ ಜಂಜಾಟ ಸಲ್ಲದು. ಇದೇ ಕಾರಣಕ್ಕಾಗಿ ನಾವೀಗ ತೀರ್ಥಯಾತ್ರೆಗಳಿಗಾಗಿ ಹೊರಡಲಿದ್ದೇವೆ. ನಮ್ಮ ಪ್ರಯಾಣದಲ್ಲಿ ಬಹಳಷ್ಟು ಜಗತ್ ಕಲ್ಯಾಣದ ಕಾರ್ಯಕಲಾಪಗಳಿರುತ್ತವೆ. ಆದ ಕಾರಣ ನಮಗೆ ತೀವ್ರ ಅಪ್ಪಣೆ ನೀಡಿ ಕಳಿಸಿಕೊಡು ಎಂದು ಹೇಳಿ ಮತ್ತೆ ಬಾಲಬಟುವಾದ ನರಹರಿಯ ರೂಪಧಾರಣೆ ಮಾಡಿಕೊಂಡು ನಿಂತರು. ಈಗ ಅಂಬಾಭವಾನಿಗೆ ಏನು ಮಾತನಾಡಬೇಕೆಂಬುದಕ್ಕೂ ದಿಕ್ಕು ತೋರದಂತಾಯಿತು. ಆದರೂ ಅವಳು ಭಕ್ತಿ ವಾತ್ಸಲ್ಯಗಳಿಂದ ನರಹರಿಗೆ ಕೈ ಮುಗಿದು, ಸ್ವಾಮಿ, ನೀನು ನನ್ನಿಂದ ಬಾಲ್ಯದಲ್ಲಿಯೇ ದೂರಾಗಿ ಹೋದರೆ ನಾನು ಹೇಗೆ ಜೀವದಿಂದ ಬಾಳಿಕೊಂಡಿರಲಿ ಎಂದು ಅಳುತ್ತಲೇ ಪ್ರಶ್ನೆ ಮಾಡಿದಳು. ತಾಯಿಯ ವ್ಯಾಮೋಹವನ್ನು ತಿಳಿದ ನರಹರಿಯು, ಅಂದರೆ ಗುರುದೇವನು, ಅಂಬಾಭವಾನಿಗೆ ತತ್ವಜ್ಞಾನವನ್ನು ಹೇಳತೊಡಗಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದಂತಹ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 11ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.